Okay, good morning students. So welcome to the online class once again, and let us continue with our chapter Gardner session 5. Okay, until now we got to know how Tamanna and Basvaya started their enmity and how each other wanted to destroy, and we got to know that how Basvaya encroached Tamanna's land and Tamanna left all his property and he started singing songs criticizing Basvaya, and later on Basvaya gets to know that Tamanna was ill, so now it was Basvaya's chance to harass Tamanna, and he said that health is wealth. If you don't have a good health, what you are going to do with all your glamorous world and your richness? So at that time Tamanna thought that now what plan he has to make to suffer Basvaya is that to separate his body and his soul, and Tamanna wanted to portray that he doesn't care about his body because this body is not permanent. One day everyone has to die. So in this way he wanted to torture Basvaya again. And at this note the old man stopped the story. So ಇಲ್ಲಿಗೆ ಆ ಮುದುಕ ಹೇಳುವಂತ ಕಥೆ ಮುಗಿತು. ಅಂದ್ರೆ ಮನುಷ್ಯ ಒಂದು ವೈರತ್ವ ಬೆಳೆದಾಗ ಯಾವ ಮಟ್ಟಕ್ಕೆ ಮಾನಸಿಕವಾಗಿ ಆಗಲಿ ಫಿಸಿಕಲಿ ಆಗಲಿ ಯಾವ ಮಟ್ಟಕ್ಕೆ ದ್ವೇಷ ಸೇಡವನ್ನು ತೀರಿಸ್ಕೊಳ್ಳೋಕೆ ಹೋಗ್ತಾನೆ ಅನ್ನೋದು ಒಂದು ಬೆಸ್ಟ್ ಎಕ್ಸಾಂಪಲ್. ಯಾಕೆ ಸಿ ಬಸವಯ್ಯ ವಾಸ್ ಆಲ್ಸೋ ವೆರಿ ರಿಚ್, ತಮನ್ನಾ ವಾಸ್ ಆಲ್ಸೋ ವೆರಿ ರಿಚ್, ಬೋತ್ ವೆರಿ ವೆರಿ ಸ್ಟ್ರಾಂಗ್ ಪೀಪಲ್, ದೇ ಹ್ಯಾಡ್ ಗುಡ್ ಮೆನಿ ಸಪೋರ್ಟರ್ಸ್, ಎವ್ರಿಥಿಂಗ್. ಅಷ್ಟಿದ್ರು ಕೂಡ ಅವ್ರ ಜೀವನದಲ್ಲಿ ಅವರಿಗೆ ಸಮಾಧಾನ ಇರಲಿಲ್ಲ. ಬಸವಯ್ಯ ತುಳಿಬೇಕಂತ ತಮ್ಮನ್ನ ತುಳಿಬೇಕಂತ ಬಸವಯ್ಯ. ಸೊ ಮನುಷ್ಯನ ಒಂದು ಮಾನಸಿಕತೆ, ದಿಸ್ ಸ್ಟೋರಿ ಗಿವ್ಸ್ ದ ಸೈಕಾಲಜಿಕಲ್ ಪಿಕ್ಚರ್ ಆರ್ ಇಮೇಜ್ ಆಫ್ ಅ ಮ್ಯಾನ್. ಒಬ್ಬ ಮನುಷ್ಯನ ಮಾನಸಿಕ ಸ್ಥಿತಿ ಹೇಗಿರುತ್ತಪ್ಪ ಜೀವನದಲ್ಲಿ ಅಂದ್ರೆ ಎಲ್ಲಾ ನಮಗೆ ಸಿಕ್ಕರೂ ಕೂಡ ಯಾವುದೋ ಒಂದು ದ್ವೇಷಕ್ಕಾಗ್ಲಿ, ಯಾವುದೋ ಒಂದು ಸೇಡಿಗಾಗ್ಲಿ, ಯಾವುದೋ ಒಂದು ಕಾರಣಕ್ಕಾಗ್ಲಿ ಮನುಷ್ಯ ತನ್ನ ಬದುಕನ್ನ ಬದುಕ್ತಾ ಇರ್ತಾನೆ, ಸಮಾಧಾನ ಅನ್ನೋದಿಲ್ಲ ಅನ್ನೋದು ಈ ಸ್ಟೋರಿಯಲ್ಲಿ ಮೂಲಕವನ್ನ ಹೇಳ್ತಾರೆ. ಸೊ ಇಲ್ಲಿಗೆ ಸ್ಟೋರಿ ಮುಗಿತು. ಸೊ ನಾವು ಲೆಟ್ ಅಸ್ ಕಮ್ ಟು ದ ಕ್ಲೋಸಿಂಗ್ ನೋಟ್ ಆಫ್ ದ ಸ್ಟೋರಿ. ನೌ ವಾಟ್ he says, page number 63, man needs wealth, education, art and many more things, and yet he lives for some kind of unbearable ವೆಂಜ್ಫುಲ್ನೆಸ್. ನೋಡ್ರಿ, ಮನುಷ್ಯನ್ ಏನ್ ಬೇಕಂತ ಹೇಳ್ತಾರ್ರಿ? ವೆಲ್ತ್ ಬೇಕು, ಅಂದ್ರೆ ಹಣ ಬೇಕು, ಬದುಕೋಕೆ ಹಣ ಬೇಕು, ಎಜುಕೇಶನ್ ಬೇಕು, ಆಮೇಲೆ ಕಲೆ ಬೇಕು, ಅಂಡ್ ಮೆನಿ ಮೋರ್ ಥಿಂಗ್ಸ್. ಇನ್ನೊಂದ್ರ ಜೊತೆಗೆ ಏನು ಬಹಳಷ್ಟು ವಸ್ತುಗಳು ಬೇಕಾಗ್ತವೆ, ಅವಶ್ಯಕತೆ ಇರ್ತವೆ. ಇಷ್ಟೆಲ್ಲಾ ಸಿಕ್ಕರೂ ಕೂಡ ಅಂಡ್ ಯೆಟ್ ಹಿ ಲಿವ್ಸ್ ಫಾರ್ ಸಮ್ ಕೈಂಡ್ ಆಫ್ ಅನ್ಬಿಯರೇಬಲ್ ವೆಂಜ್ಫುಲ್ನೆಸ್. ಇಷ್ಟೆಲ್ಲ ಇದ್ರೂ ಕೂಡ ಮನುಷ್ಯನ ಮನಸ್ಸಿನಲ್ಲಿ ಎಲ್ಲೋ ಒಂದ್ ಕಡೆ ದ್ವೇಷ, ಹಸುವೆ, ಆಮೇಲೆ ಕೋಪ ಅನ್ನೋದು ಇರುತ್ತೆ. ಇದು ಮನುಷ್ಯನ ಸ್ವಾಭಾವಿಕ ಗುಣ ಅನ್ನೋದನ್ನ ಹೇಳ್ತಾರೆ. ವಿತೌಟ್ ಇಟ್ ದೇರ್ ವುಡ್ ಬಿ ನೋ ರೀಸನ್ ಫಾರ್ ಹಿಸ್ ಎಕ್ಸಿಸ್ಟೆನ್ಸ್. ಅಕಸ್ಮಾತ್ ಮನುಷ್ಯನಲ್ಲಿ ಇದೆಲ್ಲ ಇರ್ಲಿಲ್ಲ, ಏನೋ ಒಂದು ದುರಾಸೆ ಇರಲಿಲ್ಲ, ಕೆಟ್ಟ ಭಾವನೆ ಇರಲಿಲ್ಲ, ಯಾರೋ ಅವ್ನಿಗೆ ಏನ್ ಮಾಡಕ್ ಆಗೋದಂದ್ರೆ ಅವ್ರು ಬದುಕೋಕೆ ಗುರಿ ಉಳಿಯೋದಿಲ್ಲ. ಇವತ್ತಿನ ಕಾಲದಲ್ಲಿ ಸಮಾಜದ ಮನುಷ್ಯ ಹೆಂಗ್ ಬದುಕ್ತಾರೆ ಅಂದ್ರೆ ಎಲ್ಲ ಇದ್ರೂ ಕೂಡ ಯಾವ್ದೋ ಒಂದು ದ್ವೇಷ, ಯಾವ್ದೋ ಒಂದು ಸೇಡು, ಯಾವ್ದೋ ಒಂದು ದುರುದ್ದೇಶಕ್ಕಾಗಿ ಮನುಷ್ಯ ಏನ್ ಮಾಡ್ತಾ ಇರ್ತಾನೆ, ಬದುಕ್ತಾ ಇರ್ತಾನೆ ಅನ್ನೋದನ್ನ ಹೇಳ್ತಾರೆ. ಸೊ ಈ ಸೇಸ್ ದಿಸ್ ಇಸ್ ನಾಟ್ ಅ ರಿಯಲ್ ಸ್ಟೋರಿ, ಓನ್ಲಿ ವಾಟ್ ಐ ಹ್ಯಾವ್ ಹರ್ಡ್ ಸಮ್ವೇರ್. ನಾನು ಇಲ್ಲಿ ಕೇಳಿದ್ದು ಇದು ನಿಜವಾದ ಕಥೆ, ನಂಗೆ ನಿಮ್ಮ ಮುಂದೆ ಹೇಳ್ತಾರೆ. You may know that I subscribe to a daily means newspaper, that he gets a daily newspaper to read, that old man. To you I am just an old man. After a particular age, man loses his name. See what he says, a very good important point. After a certain age, man loses his name. ಒಂದು ವಯಸ್ಸಿನ ನಂತರ ಮನುಷ್ಯನಿಗೆ ಅವನ ಹೆಸರು ಏನಾಗುತ್ತೆ, ಅವನ ಹೆಸರು ಹೋಗಿಬಿಡುತ್ತೆ. ಬರೀ ವಯಸ್ಸು ಮಾತ್ರ ಇಂಪಾರ್ಟೆಂಟು. ಎಸ್ ಯು ಮೈಟ್ ಹ್ಯಾವ್ ನೋಡ್ತೀರಿ ಮನೆಯಲ್ಲಿ ಅವ್ನು ಹೆಂಗ್ ಏಜ್ ಇದ್ದಾಗ ಬಹಳಷ್ಟು ಗೌರವ ಇರುತ್ತೆ. ವಯಸ್ಸಲ್ಲಿ ಏನಂತೀವಿ ನಾವು ಅವ್ರಿಗೆ? ಅಯ್ಯೋ ಪಾಪ ಮುದುಕ, ಅಯ್ಯೋ ಪಾಪ ಮುದುಕಿ ಅಂತೀವಿ. ಅವ್ರ ವಯಸ್ಸಲ್ಲಿದ್ದಾಗ ಎಷ್ಟೋ ದೊಡ್ಡ ಕೆಲಸಗಳನ್ನ ಮಾಡಿರ್ತಾರೆ, ಹೌದಾ? ಆದ್ರೆ ಮುದುಕರಾದ್ಮೇಲೆ ಅವನ ಹೆಸರು ಏನಾಗ್ಬಿಡುತ್ತೆ, ನಾಶ ಆಗುತ್ತೆ. ಅವಾಗ ಅವ್ರ ಏಜ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ದೇರ್ ಇಸ್ ನಥಿಂಗ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್. Now I am an old man in this garden, your servant. I am also the person who reads the newspaper and looks after the garden properly. I conceive the story of Tamanna and Basvaya when all of a sudden Russia told America, I am not your enemy. ಸೊ ಈ ಸ್ಟೋರಿ ನಂಗೆ ಸಡನ್ ಯಾವಾಗ ನೆನಪು ಅಂತಂದ್ರೆ, ನಾನು ಪೇಪರ್ ಓದ್ತಾ ಇದ್ದೆ, ಅದರಲ್ಲಿ ರಷ್ಯಾ ಹೇಳಿಕೆ ಕೊಟ್ಟಿದ್ದೆ, ಅಮೆರಿಕನ್ ಜೊತೆ ಯುದ್ಧ ಮಾಡಲ್ಲ, ನಾನು ನಿಮ್ಮ ವೈರಿ ಅಲ್ಲ ಅಂತ ಹೇಳಿದಾಗ, ವಾಟ್ ಮಸ್ಟ್ ಹ್ಯಾವ್ ಬಿನ್ ದ ರಿಯಾಕ್ಷನ್ ಆಫ್ ಅಮೆರಿಕಾ ದ ಸಾನ್ ಎಂಡ್ ಆಫ್ ರಷ್ಯಾ ಟು ದಿಸ್ ಡಿಕ್ಲರೇಷನ್? ಅಂದ್ರೆ ವೈ ದೇ ಆರ್ ಟೆಲಿಂಗ್ ದ ಸ್ಟೋರಿ ಆಫ್ ಅಮೆರಿಕಾ ಅಂಡ್ ರಷ್ಯಾ? See, America was always competing with Russia and Russia was staunch enemy of America. Suddenly Russia said that I am not your enemy. ನಾನು ನಿಮ್ಮ ವೈರಿ ಅಲ್ಲ, ನಾನು ನಿಮ್ಮ ಜೊತೆ ಹೋರಾಡೋದಿಲ್ಲ ಅಂದಾಗ what might be the condition of America? Because it is a richest country, ವಿಶ್ವದಲ್ಲಿ ಎಲ್ಲರಿಗಿಂತ ಶ್ರೀಮಂತ ರಾಷ್ಟ್ರ, ರಷ್ಯಾನ ತುಳಿದು ಬಗ್ಗೆ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಬೆಳೆಯುವಂತ ರಾಷ್ಟ್ರ. ಸಡನ್ ಆಗಿ ರಷ್ಯಾ ಏನ್ ಹೇಳುತ್ತೆ,
ದಟ್ ಐ ಆಮ್ ನಾಟ್ ಯುವರ್ ಎನಿಮಿ, ಐ ಆಮ್ ನಾಟ್ ಗೋಯಿಂಗ್ ಟು ಫೈಟ್ ವಿತ್ ಯು. ಹಂಗಾರೆ ಅಮೆರಿಕ ಏನ್ ಮಾಡಬೇಕು ಅಂದ್ರೆ ಇಲ್ಲಿ ಕನ್ಫ್ಯೂಷನ್. ಅಂದ್ರೆ ಏನಾಗುತ್ತೆ ಅಂದ್ರೆ ಮನುಷ್ಯನಂತೂ ಎಲ್ಲ ಇರುತ್ತೆ, ಯಾವ್ದೋ ಒಂದು ಕಾರಣಕ್ಕೆ ಬರುತ್ತೆ, ಅದ್ರ ಸಡನ್ ಆಗಿ ಆ ಕಾರಣವನ್ನ ನೀವು ಕಸ್ಕೊಂಡ್ಬಿಟ್ರೆ ಮನುಷ್ಯನ ಜೀವನದಲ್ಲಿ ಅಸ್ತಿತ್ವ ಏನು? ಆ ದೇಶಕ್ಕಾಗಿದ್ದು ಹಿಂಗೆ ಅಂತ ಅಂದ್ರೆ ದೇಶ ಇಂಥ ಒಂದು ಆಘಾತವನ್ನು ತಡ್ಕೊಳ್ಳುತ್ತೆ, ಮನುಷ್ಯ ಹೇಗೆ ತಡ್ಕೊಂತಾನೆ ಅಂತ ಹೇಳಿ. Probably you will not understand the agony and boredom of America once it knew Russia was no more an enemy. A nation is capable of withstanding strains like this, but a human being cannot. See, ಒಂದು ದೇಶ ಇಂಥ ಒಂದು ಆಘಾತವನ್ನು ತಡ್ಕೋಬಹುದು, ಆದರೆ ಮನುಷ್ಯ ಇಂಥ ಆಘಾತವನ್ನು ತಡ್ಕೊಳ್ಳೋಕೆ ಆಗೋದಿಲ್ಲ. ಐ ಸಫರ್ಡ್ ಅ ಸಿಮಿಲರ್ ಫೇಟ್, ನನ್ನ ಜೊತೆ ಆಗಿದ್ದು ಹಿಂಗೆ ಅಂತ ಹೇಳ್ತಾರೆ ಮುದುಕ. ಐ ಥಾಟ್ ಮೈ ಡೆತ್ ಅಲೋನ್ ಕುಡ್ ಡಿಸ್ಟ್ರಾಯ್ ಬಸವಯ್ಯ. ಐ ಥಾಟ್ ಮೈ ಡೆತ್ ಅಲೋನ್ ಕುಡ್ ಡಿಸ್ಟ್ರಾಯ್ ಬಸವಯ್ಯ. ನಾನು ಸತ್ರೆ ಬಸವಯ್ಯ ನಾಶ ಆಗ್ತಾರೆ ಅಂತ ಅನ್ಕೊಂಡಿದ್ದೆ. ಐ ಗೇವ್ ಅಪ್ ಎವ್ರಿಥಿಂಗ್ ಎಸ್ಟೆಡ್, ಅವ್ರನ್ನ ಎಲ್ಲ ಬಿಟ್ಟು ಈ ಕಡೆ ಬಂದುಬಿಟ್ಟೆ. ಅ ಫ್ಯೂ ಡೇಸ್ ಲೇಟರ್ ಆಫ್ಟರ್ ಐ ಲೆಫ್ಟ್, ನಾನು ಅಲ್ಲಿಂದ ಬಿಟ್ಟು ಇತ್ತ ಮುಂದೆ ಬಂದಾಗ ಬಸವಯ್ಯ ಪಾಸ್ಟ್ ಅವೇ. ಬಸವಯ್ಯ ಏನದ? ಸತ್ತೋದ. ಬಸವಯ್ಯ ತೀರೋದ, ಬಸವಯ್ಯ ಉಳಿಲಿಲ್ಲ, ಪಾಸ್ಟ್ ಅವೇ. ಹಿ ಹ್ಯಾಡ್ ನೋ ಮೋರ್ ರೀಸನ್ ಟು ಲಿವ್. ಯಾಕಂದ್ರೆ ಬದುಕೋಕೆ ಏನು ದಾರಿನೇ ಇಲ್ಲ. ದಾರಿ ಅಂದ್ರೆ ಅವನ ಉದ್ದೇಶ ಇಲ್ಲ. ಏನ್ ಮಾಡ್ಬೇಕು? ತಮ್ಮನ್ನ ಹೋದ. ತಮ್ಮನ್ನ ಹೋದ ತಕ್ಷಣ ಬೋರ್ ಆಗಿ ಬಸವಯ್ಯನ ಏನಿಲ್ಲ ಸತ್ ಹೋದ ಅಂತ ಹೇಳ್ತಾರೆ. ಸಿ ಆಕ್ಚುಲಿ ಹೂ ವಾಸ್ ಇಲ್? Tamanna was ill. Tamanna should have died. But when Tamanna left the place, Basvaya died. Why? Because he had no enemy. ಏನ್ ಮಾಡ್ಬೇಕು ಮುಂದೆ ಜೀವನದಲ್ಲಿ? ಬೋರ್ ಆಗಿಬಿಟ್ಟ. ಹಾಗಾಗಿ ಕೊರಿಗೆ ಸತ್ತು. ಸೊ ಮೈ ನೇಮ್ ಇಸ್ ತಮ್ಮನ್ನ ಅಂದ್ರೆ ಇಲ್ಲಿ ಓಲ್ಡ್ ಮ್ಯಾನ್ ಯಾರು ಸ್ಟೋರಿ ಇತ್ತು? ಆ ತಮ್ಮಣ್ಣನೇ ಓಲ್ಡ್ ಮ್ಯಾನ್. ಆಫ್ಟರ್ ಇಸ್ ದಟ್ ಐ ಫಾರ್ಗಾಟ್ ಆಲ್ ಮೈ ಸಾಂಗ್ಸ್ ಅಂಡ್ ಪ್ಯಾರೆಂಟ್ಸ್. ನೋಡ್ರಿ ಅವನು ಹಾಡುಗಳನ್ನು ಎದಕ್ಕೆ ಹಾಡ್ತಾ ಇದ್ದ? ವೈ ಯೂಸ್ ಟು ಸಿಂಗ್ ಸಾಂಗ್ಸ್ to destroy Basvaya. But once Basvaya died, now that old man forgot all the songs. Why? Because he don't need the songs anymore. Because the songs he used to sing was only to destroy Basvaya. Now Basvaya is no more. Now what's the use of those songs? So he is agreeing, he is accepting that I forgot all my songs. I who was once famous become a non-entity, thus I avenged myself. ಒಂದೊಂದು ಕಾಲದಲ್ಲಿ ನಾನು ಬಹಳಷ್ಟು ಘನತೆ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಇವತ್ತು ನನಗೆ ಅಸ್ತಿತ್ವ ನಿಲ್ದಂಗೆ ಆಗಿ ಹೋಗಿತ್ತು. ಈ ರೀತಿ ನನ್ನಷ್ಟಕ್ಕೆ ನಾನೇ ಮಾಡ್ಕೊಂಡೆ, ನಾಶ ಮಾಡ್ಕೊಂಡೆ, ಹಾಳು ಮಾಡ್ಕೊಂಡೆ. ನನ್ನ ಹಾಳಾಗೋಕೆ ಕಾರಣ ನಾನೇ. ಸೊ ನಾವು ವೈ ಇಸ್ ಟೆಲಿಂಗ್ ಯುವರ್ ಹಸ್ಬೆಂಡ್ ಇಸ್ ಪ್ರೊಡ್ಯೂಸಿಂಗ್ ಟುಡೇ ಇಸ್ ರಿಚ್ ಮ್ಯಾನ್, ಹಿ ಇಸ್ ನಾಟ್ ಅವೇಲೇಬಲ್ ಟು ಎನಿ ಅಡ್ವೈಸ್. ಇವತ್ತು ನಿಮ್ಮ ಗಂಡ ಏನಾಗ್ತಾ ಇದ್ದಾನೆ? ಈಸ್ ಗೋಯಿಂಗ್ ವೆರಿ ರಿಚ್ ಅಂಡ್ ಹಿ ವಿಲ್ ನಾಟ್ ಲಿಸನ್ ಟು ಯು. ನಿಮ್ಮ ಮಾತನ್ನು ಅವನು ಕೇಳೋದಿಲ್ಲ. ಮ್ಯಾನ್ ಇಸ್ ಸೋ ಕಾಂಪ್ಲಿಕೇಟೆಡ್ ಟೆಲ್ that till the day of his death he goes on living for some revenge or the other, confronting one challenge or the other. Manshan jivana ishte. So this is the final message what that old man wants to give. Manshan jivana ishte. ಬದುಕಿರೋವರೆಗೂ ಏನಂತ ನೋಡ್ರಿ, ಅವನ ಜೀವನ, ಮನುಷ್ಯನ ಜೀವನ ಬಹಳ ಕಾಂಪ್ಲಿಕೇಟೆಡ್. ಅವನು ಬದುಕಿರೋವರೆಗೂ ಒಂದಿಲ್ಲ ಒಂದು ದ್ವೇಷಕ್ಕೆ ಅಥವಾ ಒಂದು ಸೇಡಿಗೆ ಅಥವಾ ಯಾವುದೋ ಒಂದು ಚಾಲೆಂಜ್ ಅನ್ನ ಫೇಸ್ ಮಾಡಬೇಕಂತ ಮನುಷ್ಯ ಬದುಕ್ತಾನೆ ಇರ್ತಾನೆ ಜೀವನದ ಚಕ್ರದಲ್ಲಿ. ಇದು ಸಹಜ. ಎಂದೂ ಮನುಷ್ಯನ ಮೈಂಡ್ ಖಾಲಿ ಇರೋದಿಲ್ಲ, ಸುಮ್ಮನೆ ಕೂಡೋದಿಲ್ಲ. ಸೊ ವಾಟ್ he is trying to give message? He is trying to give that lady a message that don't worry too much. ನಾವು ಯಾರು ಏನು ಪ್ರಯತ್ನ ಮಾಡಿದ್ರು, ಯಾರು ಬುದ್ಧಿವಾದ ಹೇಳಿದ್ರು ಒಬ್ಬ ವ್ಯಕ್ತಿಯ ಮನಸ್ಸನ್ನು ನಾವು ಕನ್ವರ್ಟ್ ಮಾಡೋಕ್ಕಾಗೋದಿಲ್ಲ. ಅವನ ಮನಸ್ಸಿನಲ್ಲಿ ಏನ್ ನಡೀತಾ ಇರುತ್ತೆ, ಅವನ ಮನಸ್ಸಲ್ಲಿ ಏನ್ ಮಾಡ್ಬೇಕಂತ ಇರ್ತಾನೆ, ಅವನ ವಿಚಾರಗಳಿಗೆ ಅವನೇ ರಾಜ. ಅದು ಯಾರಿಗೂ ಗೊತ್ತಾಗೋದಿಲ್ಲ. ಮನುಷ್ಯನ ಜೀವನಕ್ಕೆ ಕೊನೆ ಬರೋವರೆಗೂ ಯಾವುದೇ ಮನುಷ್ಯನ ಜೀವನ ಆದ್ರೂ ಇಷ್ಟೇ, ಎಲ್ಲರೂ ತಮ್ಮ ದಾರಿಯಲ್ಲಿ ಹೋಗ್ತಾ ಇರ್ತಾರೆ, ಯಾರ್ಯಾರ ಮಾತನ್ನು ಕೇಳೋದಿಲ್ಲ. ಇಲ್ಲಿವರೆಗೂ ಮನುಷ್ಯನ ಸಾವಿನವರೆಗೂ ಅಂತ ಹೇಳ್ತಾರೆ. ಸೊ ಅದು ಏನ್ ನಡೀತಾ ಇರುತ್ತೆ ಅದನ್ನ ಅದ್ರ ಪಾಡಿ ಆಗೋಕೆ ಬಿಟ್ಬಿಡ್ಬೇಕು ಅಂತ ಹೇಳ್ತಾರೆ. Amma, do not think otherwise. Just assume I did not tell you any of this, or think all this happened in dream. The labours have started going home. The young child of Lokaya paints well. He is bedded in favor. I shall pay him a visit. Okay, so with this, the story ends. He requests the old lady to forget this and forget the story that he has told. Now he has some work. He has to go to see some child who is suffering from fever. So with this, he ends the story. Now finally he says, forgive me, unable to elaborate. I have told you whatever I felt as it is. I had seen all this in a dream. So ಇದೆಲ್ಲ ನಾನು ಏನು ಮಾಡಿದ್ದೀನಿ, ಕನಸಲ್ಲಿ ಕಂಡಿದ್ದೇನೆ ಅಂತ ಹೇಳಿ ಈ ಕಥೆಯನ್ನ ಮುಗಿಸ್ತೇನೆ. ಸೊ ವಿ ಗಾಟ್ ಟು ನೋ. ಅಂದ್ರೆ ಯಾರು ಸತ್ರು ಸ್ಟೋರಿಯಲ್ಲಿ? ತಮ್ಮನ್ನ ಸಾಯ್ತಾರ ಅಂತ ಅನ್ಕೊಂಡಿದ್ವಿ. ಸತ್ತದ್ ಯಾರು? ಬಸವಯ್ಯ. ಬಸವಯ್ಯ ಸತ್ತದ್ ಯಾಕೆ? ತಮ್ಮನ್ನ ಯಾವಾಗ ಅವನ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದಾಗ ಬಸವಯ್ಯನ ಟಾರ್ಗೆಟ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ನಾನು ಇಲ್ಲ ಹೋಗಿ ಬಿಟ್ರೆ ಬಸವಯ್ಯ ಸಾಯ್ದಂತ ಅವ್ನ ಹಚ್ಚಿ ಊರ್ ಬಿಟ್ಟು ಬರ್ತಾನೆ. ತಮ್ಮನ್ನ ಸಾಯೋದಿಲ್ಲ. ಸಾಯೋದು ಯಾರು? ಬಸವಯ್ಯ. ಯಾಕಂದ್ರೆ ಅವನಿಗೆ ದ್ವೇಷ ಸಾಧಿಸೋಕೆ ಅಂತ ತಮ್ಮನ್ನ ಇಲ್ಲ. ಹಂಗಾಗಿ ಬದುಕೋಕೆ ಜೀವನದಲ್ಲಿ ಗುರಿ ಇಲ್ದಂಗಾಯ್ತು. ಹಾಗಾಗಿ ಮಾನಸಿಕ ಆಗಿ ಅವನೇನಿಂದ ಸತ್ ಹೋದ. ಸೊ ಮುಂದೆ ಬಂದು ಅವನು ಈಸ್ ಟ್ರೈಂಗ್ ಟು ಟೀಚ್ or he is trying to preach
the owner's wife that please don't worry about your husband, because man's life is complicated. Man will not listen to any advice. Man until his death goes on living for some kind of revenge or some kind of targets or some kind of challenge. This is the circle of human life. So please be as you are and let the things happen how they are happening. So tomorrow we will discuss questions which may be asked in the examination on this chapter. Thank you.